ತರಕಾರಿ ರೇಟ್ ಹೆಚ್ಚಾಗಿದ್ದಕ್ಕೆ ಅದು ಏನು ಹೇಳೋಕ್ಕಂತ ಆಗ್ತಾಯಿಲ್ಲ. ಏನಕ್ಕಂದರೆ ಈ ಮಿಡ್ಲ್ ವರ್ಷನ್ ನಮ್ಮ ಏನು ಮಿಡ್ಲ್ ಕ್ಲಾಸ್ ಜನ ನಾವೇನು ಇದೀವಲ್ವ, ಬರೀ ತರಕಾರಿ ಜೀವನದಲ್ಲೇ ನಮ್ದು ಇದಾಗಿ ಹೋಗ್ಬಿಡುತ್ತೆ. ನಾವು ತೊಗೊಳ್ಳೋ ಸಂಬಳಕ್ಕೆ ಅರ್ಧ ಸಂಬಳ ನಮ್ದು ಇದಕ್ಕೆ ತರಕಾರಿಗೇ ಇದಾಗುತ್ತೆ ನೋಡಿ. 220 ರೂಪಾಯಿ ಇವಾಗ ಬೀನ್ಸು ಯಾವುದೇ ಏನೇ ತೊಗೊಳ್ಳಿ. ಇವಾಗ ಒಂದು ನುಗ್ಗೆಕಾಯಿ ತೊಗೋಬೇಕಂದ್ರೂ ಕೂಡ ಮಿನಿಮಮ್ ಅಂದರೂ 15 ರೂಪಾಯಿ 20 ರೂಪಾಯಿ ಹೇಳ್ತಾರೆ ಒಂದು ಸಿಂಗಲ್ ನುಗ್ಗೆಕಾಯಿಗೆ. ನಾವೆಲ್ಲ ಹಳ್ಳಿಯಲ್ಲಿ ಬೆಳೆ ಬಂದವರು. 180 ರೂಪಾಯಿ ಕೆಜಿ. ಅಯ್ಯೋ 180, ಇಲ್ಲಾದರೂ 180. ಒಂದೊಂದು ದಿನ ಇದಾಗಿದೆ. ಇವಾಗ ಟೊಮೊಟೊ ರೇಟು 100 ರೂಪಾಯಿ ಮುಟ್ಟಿದೆ. ನಿನ್ನೆ ಇವಾಗ ಒಂದು ದಿನಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ, ಒಂದು ದಿನಕ್ಕೆ ಮಿಡ್ಲಲ್ಲೇ ನಾವು ಇದು ಮಾಡೋಕಬೇಕಂದ್ರೂ ಕೂಡ ಒಂದು ದಿನಕ್ಕೆ 300 ರೂಪಾಯಿ ಖರ್ಚಿದೆ. ಇದಕ್ಕೆ 300 ರೂಪಾಯಿ ಖರ್ಚು ಅಂದರೆ ಮಂತ್ಲಿ ಎಷ್ಟಾಯಿತು ತಿಂಗಳಿಗೆ ಹೇಳಿ? ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ನಾವು ಇಲ್ಲಿ ಈ ಸಿಟಿಯಲ್ಲಿ ಬೆಂಗಳೂರು ಸಿಟಿ ಜೀವನ, ಇಷ್ಟೊಂದು ಕಾಸ್ಟ್ಲಿ ಜೀವನಕ್ಕೆ ಬದುಕೋದು ತುಂಬ ಕಷ್ಟ ಆಗುತ್ತೆ. ಈಗ ಜೀವನ ಜೀವನ